ನಿಶ್ಚಿತ ಗುರಿ ಧ್ಯಾನ. ನಮ್ಮ ಬದುಕಿನಲ್ಲಿ ಗುರಿ ಮತ್ತು ಗುರು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾರಿಗೆ ಜೀವನದಲ್ಲಿ ಗುರಿ ಎಂಬುದು ಇರುವುದಿಲ್ಲವೋ ಅವರು ಗುರಿ ಇರುವ ಇನ್ನೊಬ್ಬರ ಧ್ಯೇಯೋದ್ದೇಶಗಳಿಗಾಗಿ ದುಡಿಯುತ್ತಾರೆ. ಮತ್ತೆ ಕೆಲವರಲ್ಲಿ ಗುರಿ ಇರುತ್ತದೆ, ಆದರೆ ಅದನ್ನು ತಲುಪುವ ಆತ್ಮವಿಶ್ವಾಸ ಹಾಗೂ ಮಾರ್ಗದರ್ಶನದ ಕೊರತೆ ಇರುತ್ತದೆ. ನಮ್ಮ ಮನಸ್ಸನ್ನು ಲೇಸರ್ ಕಿರಣದಂತೆ ಬಳಸಿ ನಿಶ್ಚಿತ ಗುರಿಯತ್ತ ತಲುಪುವ ಸಾಧನೆಯೇ ಈ ನಿಶ್ಚಿತ ಗುರಿ ಧ್ಯಾನ. ಈ ಸಾಧನೆಯನ್ನು ನೆಲದ ಮೇಲೆ ಶವಾಸನದ ಭಂಗಿಯಲ್ಲಿ ಅಥವಾ ಆರಾಮಾಸನದ ಮೇಲೆ ಕುಳಿತು ಕೂಡ ಮಾಡಬಹುದು. ಸಾಧನೆಗಾಗಿ ಸುಮಾರು 30 ನಿಮಿಷಗಳ ಸಮಯಾವಕಾಶವನ್ನು ಹೊಂದಿಸಿಕೊಳ್ಳಿ. ಅಭ್ಯಾಸದ ಕೊಠಡಿ ಪ್ರಶಾಂತವಾಗಿರಲಿ. ಏಕಾಂತವಾದ ಕೊಠಡಿಯಲ್ಲಿ ಗಾಳಿ ಮತ್ತು ಬೆಳಕಿರಲಿ. ನಿಮ್ಮ ಸಾಧನೆಗೆ ಶ್ರವಣ ಸಾಧನ ಅಥವಾ ಹೆಡ್ಫೋನ್ ಕೂಡ ಬಳಸಬಹುದು. ಈ ಎಲ್ಲ ಸೂಕ್ತ ತಯಾರಿ ಮಾಡಿಕೊಂಡು ಧ್ಯಾನಾಭ್ಯಾಸಕ್ಕೆ ಸಿದ್ಧರಾಗಿ. ಈಗ ನೀವಿರುವ ಜಾಗದಲ್ಲಿ ನಿಮಗಿಷ್ಟವಾದ ಆಸನದ ಭಂಗಿಯಲ್ಲಿ ಹಾಯಾಗಿ ವಿಶ್ರಾಂತರಾಗಿ ಕಣ್ಮುಚ್ಚಿ ವಿರಮಿಸಿ. ಹಾಯಾಗಿ ಕಣ್ಮುಚ್ಚಿ ನಿಧಾನವಾದ ಮತ್ತು ಆಳವಾದ ಉಸಿರಾಟಗಳನ್ನು ಮಾಡುತ್ತಾ ಸಾಗಿ. ಆಳವಾದ ಉಸಿರಾಟಗಳನ್ನು ಮಾಡುತ್ತಾ ವಿರಮಿಸಿ. ಹೀಗೆ ಸ್ವಲ್ಪ ಕಾಲ ದೀರ್ಘವಾದ ಆಳವಾದ ಆನಂದದಾಯಕವಾದ ಉಸಿರಾಟಗಳನ್ನು ಹಾಗೆಯೇ ಸ್ವಲ್ಪ ಕಾಲ ಮುಂದುವರಿಸಿ. ನಾವು ಇನ್ನೂ ಆಳವಾದ ವಿಶ್ರಾಂತಿಗೆ ತಲುಪೋಣ. ನಾನು 20ರಿಂದ 1ರವರೆಗೆ ಹಿಮ್ಮುಖವಾಗಿ ಸಂಖ್ಯೆಗಳನ್ನು ಎಣಿಸುತ್ತಾ ಹೋಗುತ್ತೇನೆ. ಪ್ರತಿ ಕಡಿಮೆಯಾಗುವ ಸಂಖ್ಯೆಯಲ್ಲಿ ನೀವು ಆಳವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ, ತಲುಪುತ್ತಿದ್ದೀರಿ ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾ ಮನದಲ್ಲಿ ಊಹಿಸುತ್ತಾ ಸಂಖ್ಯೆ 1 ತಲುಪಿದಾಗ ಆಳವಾದ ವಿಶ್ರಾಂತಿಯ ಸುಂದರ ಮನಸ್ಥಿತಿಯಲ್ಲಿ ನೀವಿರುತ್ತೀರಿ. ಹಾಗೆ ಕಲ್ಪಿಸಿಕೊಳ್ಳಿ. 20 ಆಳವಾದ ವಿಶ್ರಾಂತಿಯೆಡೆಗೆ ನಿಮ್ಮ ಪ್ರಯಾಣ ಸಾಗಿದೆ. 19 ಈ ವಿಶ್ರಾಂತಿಯ ಯಾನದಲ್ಲಿ ನಿಮ್ಮ ಮನಸ್ಸು ಮರದಿಂದ ಉದುರಿದ ಎಲೆ ಗಾಳಿಯಲ್ಲಿ ನಿಧಾನವಾಗಿ ತೇಲಾಡುತ್ತಾ ಮೆಲ್ಲನೆ ಭೂಸ್ಪರ್ಶ ಮಾಡುವ ಹಾಗೆ ಸಾಗುತ್ತಿದೆ. 16 15 14 ವಿಶ್ರಾಂತಿಯ ಹಾದಿಯಲ್ಲಿ ಕಾಲುಭಾಗ ಕ್ರಮಿಸಿದ್ದೀರಿ. ಮೈ ಮನಗಳಲ್ಲಿ ಈಗ ವಿಶ್ರಾಂತಿಯ ಅನುಭವ ಮೂಡುತ್ತಿದೆ. ಹೀಗೆ ಅನುಭವಿಸುತ್ತಾ ನಿಮ್ಮ ಯಾನವನ್ನು ಮುಂದುವರಿಸಿದ್ದೀರಿ. ಮುಂದುವರೆಸಿ. 13 12 11 ಸಾಗುತ್ತಾ ಸಾಗುತ್ತಾ
ಅರ್ಧ ವಿಶ್ರಾಂತಿಯನ್ನ ಕ್ರಮಿಸಿದ್ದೀರಿ. ಮೈಮನಗಳಲ್ಲಿ ವಿಶ್ರಾಂತಿಯ ಛಾಯೆ ಆವರಿಸುತ್ತಿದೆ. 10 9 8 7 6 5 ಆಳ ವಿಶ್ರಾಂತಿಯ ಸನಿಹದಲ್ಲಿದ್ದೀರಿ. 4 ಇನ್ನೂ ಹತ್ತಿರ. 3 ಇನ್ನೂ ಸನಿಹ. 2 ಪೂರ್ಣ ಸನಿಹ. 1 ಆಳ ಗಾಢ ವಿಶ್ರಾಂತಿಯಲ್ಲಿ ಹಾಯಾಗಿ ವಿಹರಿಸುತ್ತಿದ್ದೀರಿ. ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ. ನಿಮ್ಮ ಮೈಮನಗಳಲ್ಲೀಗ ಹಾಯಾದ ವಿಶ್ರಾಂತಿಯ ಧಾರೆ ಹರಡಿದೆ. ವಿಶ್ರಾಂತಿಯ ಧಾರೆಯ ಪ್ರವಾಹ ಇಡೀ ದೇಹದಲ್ಲಿ ಅನುಭವಕ್ಕೆ ಬರುತ್ತಿದೆ. ಅನುಭವಿಸುತ್ತಾ ಹಾಗೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ಈ ಗಾಢ ವಿಶ್ರಾಂತಿಯಲ್ಲಿ ನಿಮ್ಮ ಅಂತಃಚಕ್ಷು ತೆರೆದಿದೆ. ನೀವೀಗ ನಿಮ್ಮ ಒಳಗಣ್ಣಿಂದ ನೀವಂದುಕೊಂಡಿದ್ದನ್ನು ನೋಡುವ ದಿವ್ಯ ಒಳನೋಟದ ಸಾಮರ್ಥ್ಯವನ್ನು ಪಡೆದಿದ್ದೀರಿ. ಅದು ನಿಮಗೀಗ ಸಿದ್ಧಿಯಾಗಿದೆ. ಈಗ ನಾನು ಹೇಳುವುದನ್ನು ಒಮ್ಮೆ ಸ್ಪಷ್ಟವಾಗಿ ನಿಮ್ಮ ಒಳ ಮನಸ್ಸಿನ ಕಣ್ಣಿಂದ ನೋಡುತ್ತಾ, ಅದನ್ನು ಕಲ್ಪನೆ ಮಾಡಿಕೊಳ್ಳುತ್ತಾ, ಹಾಗೆಯೇ ಮನದಲ್ಲಿ ಭಾವಿಸುತ್ತಾ ಹೋಗಿ. ನಿಮ್ಮ ಶಿರದ ಮೇಲಿರುವ ಬ್ರಹ್ಮರಂಧ್ರದಿಂದ ಮೆದುಳ ಬಳ್ಳಿಯೊಂದು ಹೊರಟಿದೆ ಹಾಗೆ ಕಲ್ಪಿಸಿಕೊಳ್ಳಿ. ಈ ಮೆದುಳ ಬಳ್ಳಿ ನಿಮ್ಮ ಬೆನ್ನ ಮೂಲಕ ದೇಹದ ಉದ್ದಗಲಕ್ಕೂ ವ್ಯಾಪಿಸುತ್ತಿದೆ. ಇಂತಹ ಕಲ್ಪನೆಯನ್ನು ಮಾಡಿಕೊಳ್ಳಿ. ದೇಹದಲ್ಲೆಲ್ಲ ವ್ಯಾಪಿಸುತ್ತಾ ಆ ಬಳ್ಳಿ ನಿಮ್ಮ ಪಾದಗಳನ್ನು ತಲುಪುತ್ತಿದೆ. ಸ್ಪಷ್ಟವಾದ ಕಲ್ಪನೆ ಮಾಡಿಕೊಳ್ಳಿ. ಪಾದಗಳನ್ನು ತಲುಪಿದ ಆ ಬಳ್ಳಿ ನಿಮ್ಮ ಪಾದಗಳ ತಳದಿಂದ ಹೊರಬಂದು ಅಲ್ಲಿಂದ ಭೂಮಿಯೊಳಗಡೆ ಇಳಿದು ಭೂಮಿಯ ಆಳದುದ್ದಕ್ಕೂ ಮರದ ಬೇರುಗಳ ರೀತಿ ಆಳವಾಗಿ ಬೇರೂರುತ್ತಿದೆ. ಇಂತಹ ದೃಶ್ಯವನ್ನು ಮನದಲ್ಲಿ ಕಲ್ಪಿಸಿಕೊಳ್ಳಿ, ಊಹಿಸಿಕೊಳ್ಳಿ. ಸ್ಪಷ್ಟವಾಗಿ ಮನಸ್ಸಿನ ಕಣ್ಣಿಂದ ನೋಡಿ. ಹೀಗೆ ಭೂಮಿಗಿಳಿದ ಬಳ್ಳಿಯ ಬೇರುಗಳಿಂದ ಭೂಮಾತೆಯ ವಿಶಿಷ್ಟ ದಿವ್ಯಾಕರ್ಷಣ ಶಕ್ತಿ ಬಳ್ಳಿಯ ಮೂಲಕ ಮೇಲಕ್ಕೆ ಹರಿಯುತ್ತಾ ನಿಮ್ಮ ಪಾದಗಳನ್ನು ತಲುಪಿ ಪಾದಗಳಲ್ಲಿ ಹರಡುತ್ತಾ ಕಾಲುಗಳ ಮೂಲಕ ಶರೀರವನ್ನು ಪ್ರವೇಶಿಸುತ್ತಿದೆ. ಈ ಅನುಭವವನ್ನು ತಂದುಕೊಳ್ಳಿ. ಹೀಗೆ ಶರೀರವನ್ನು ಪ್ರವೇಶಿಸಿದ ಈ ದಿವ್ಯಾಕರ್ಷಣ ಶಕ್ತಿ ನಿಮ್ಮ ಶರೀರದಲ್ಲೆಲ್ಲ ವ್ಯಾಪಿಸುತ್ತಾ ನೆತ್ತಿಯ ಕಡೆ ಸಾಗಿದೆ. ಈ ಭಾವನೆಯನ್ನು ತಂದುಕೊಳ್ಳಿ. ನಿಮ್ಮ ಇಡೀ ಶರೀರವೀಗ ಭೂಮಾತೆಯ ದಿವ್ಯಾಕರ್ಷಣ ಶಕ್ತಿಯಿಂದ ತುಂಬಿದೆ. ದೇಹದ ಎಲ್ಲ ಕಣಕಣಗಳು, ನರನಾಡಿಗಳು, ಕೀಲುಗಳು,
ಗ್ರಂಥಿಗಳು, ಮಾಂಸಖಂಡಗಳು ಈಗ ಭೂಮಿಯ ದಿವ್ಯಾಕರ್ಷಣ ಶಕ್ತಿಯಿಂದ ಬೆಳಗುತ್ತಿವೆ. ಭೌತಿಕ ದೇಹದಲ್ಲಿದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಭೌತಿಕ ದೇಹ ಸಂಪೂರ್ಣ ಆರೋಗ್ಯದಿಂದ ಕಂಗೊಳಿಸುತ್ತಿದೆ. ಇದೇ ಅನುಭವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸಿನ ಕಣ್ಣಿಂದ ಆಕಾಶದಿಂದ ನಿಮ್ಮ ನೆತ್ತಿಯ ಕಡೆಗೆ ಧಾವಿಸಿ ಬರುತ್ತಿರುವ ದೈವಿಕ ಬೆಳಕಿನ ಧಾರೆಯೊಂದನ್ನು ಕಲ್ಪಿಸಿಕೊಳ್ಳಿ. ಮನದಲ್ಲಿ ಆ ದೃಶ್ಯವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ಅದನ್ನು ನೋಡುತ್ತಾ ಆ ದೈವಿಕ ಬೆಳಕು ನಿಮ್ಮೆಡೆಗೆ ಧಾವಿಸಿ ಬರುತ್ತಿರುವಂತಹ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಆ ದೃಶ್ಯವನ್ನು ನೋಡಿ ಈ ದೈವಿಕ ಬೆಳಕಿನ ಧಾರೆ ನಿಧಾನವಾಗಿ ನಿಮ್ಮೆಡೆಗೆ ಹರಿದು ಬರುತ್ತಾ ನಿಮ್ಮ ಶಿರದ ಮೂಲಕ ಪ್ರವೇಶಿಸಿ ಇಡೀ ದೇಹದಲ್ಲಿ ಹರಿಯುತ್ತಿದೆ. ಇಂತಹ ದೃಶ್ಯಾನುಭವವನ್ನು ಕಲ್ಪಿಸಿಕೊಳ್ಳಿ. ಈ ದೇಹದಲ್ಲಿ ಈಗ ದೈವಿಕ ಬೆಳಕು ಹರಡಿಕೊಂಡಿದೆ. ನಿಮ್ಮ ದೇಹದಲ್ಲೀಗ ಆಕಾಶದಿಂದ ಸಾಗಿ ಬಂದ ಈ ಧನಾತ್ಮಕ ಶಕ್ತಿ ಹಾಗೂ ಭೂಮಾತೆಯಿಂದ ಹರಿದು ಬಂದ ಋಣಾತ್ಮಕ ಶಕ್ತಿಗಳ ಸಮ್ಮಿಲನವಾಗಿ ದೇಹ ಮನಸ್ಸುಗಳಲ್ಲಿ ಸಮ್ಮಿಲನದ ಸುಖಾನುಭವ ಉಂಟಾಗುತ್ತಿದೆ. ಸ್ವಲ್ಪ ಕಾಲ ಇದನ್ನು ಅನುಭವಿಸಿ. ಈ ಅನುಭವದಿಂದ ನಿಮ್ಮ ಮನದಲ್ಲಿ ಆನಂದ ಉಕ್ಕುತ್ತಿದೆ. ಈ ಎರಡೂ ದಿವ್ಯ ಶಕ್ತಿಗಳ ಮಿಲನದಿಂದ ನಿಮ್ಮ ಮತ್ತು ಬ್ರಹ್ಮಾಂಡದ ನಡುವೆ ಒಂದು ಅದ್ಭುತ ದಿವ್ಯ ಬಾಂಧವ್ಯ ಏರ್ಪಟ್ಟಿದೆ. ನಿಮ್ಮಲ್ಲೀಗ ಪ್ರಶಾಂತವಾದ ಉಸಿರಾಟಗಳಾಗುತ್ತಿವೆ. ಇದೇ ಸುಖಾನುಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ. ನೀವೀಗ ಆಳವಾದ ವಿಶ್ರಾಂತಿಯಲ್ಲಿದ್ದೀರಿ. ಶಿವಶಕ್ತಿಗಳ ಸಮ್ಮಿಲನದಿಂದ ನಿಮ್ಮಲ್ಲಿ ಪರಮಶಾಂತಿ, ದಿವ್ಯತೆ ನೆಲೆಸಿದೆ. ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ನೀವೀಗ ನಿಮ್ಮ ಗುರಿ ಸಾಧನೆಯ ಅಭ್ಯಾಸಕ್ಕೆ ಸಂಪೂರ್ಣ ತಯಾರಾಗಿದ್ದೀರಿ. ಈಗ ನಿಮ್ಮ ಮನಸ್ಸು ಲೇಸರ್ ಕಿರಣದಂತೆ ನಿಮ್ಮ ಗುರಿ ಸಾಧನೆಗೆ ಅಗತ್ಯವಾದ ಸ್ಪಷ್ಟ ಹಾಗೂ ಆಳವಾದ ಒಳನೋಟಗಳನ್ನು ಒದಗಿಸಲು ಸಮರ್ಥವಾಗಿದೆ. ಈ ಸ್ಪಷ್ಟವಾದ ಮನಸ್ಸಿನ ಕಣ್ಣಿಂದ ನಾವೀಗ ಸಣ್ಣ ವ್ಯಾಯಾಮವೊಂದನ್ನು ಮಾಡೋಣ. ನಾನೀಗ ಹೆಸರಿಸುವ ಒಂದೊಂದೇ ಸಂಗತಿಗಳನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ಸ್ಪಷ್ಟವಾಗಿ ಊಹಿಸಿಕೊಂಡು, ಕಲ್ಪಿಸಿಕೊಂಡು ನಿಮ್ಮ ಭವಿಷ್ಯ ಜೀವನಕ್ಕೆ ಅವಶ್ಯವಾದ ನಿಮ್ಮ ಕನಸಿನ ಮನೆಯನ್ನು ಕಲ್ಪಿಸಿಕೊಳ್ಳಿ. ಹಾಗೆಯೇ ನಿಮ್ಮ ಆರೋಗ್ಯಪೂರ್ಣ ಶರೀರವನ್ನು ನಿಮ್ಮ ಕಲ್ಪನಾ ಭಾವದಲ್ಲಿ ನೋಡಿ.
ನಿಮ್ಮ ಯಶಸ್ಸನ್ನು ನೋಡಿ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯವನ್ನು ನೋಡಿ. ನಿಮ್ಮ ಮುದ್ದಾದ ಸಂಸಾರದಲ್ಲಿ ಎಲ್ಲರೂ ಬಾಂಧವ್ಯದಿಂದ ಸುಖವಾಗಿ ಬಾಳುತ್ತಿರುವ ಆ ಒಂದೊಂದೇ ದೃಶ್ಯಗಳನ್ನು ನೋಡಿ. ಅಲ್ಲಿರುವ ಅನ್ಯೋನ್ಯತೆಯ ದೃಶ್ಯಗಳು ಒಂದೊಂದಾಗಿ ನಿಮಗೆ ಸ್ಪಷ್ಟವಾಗಿ ಕಾಣಲಿ. ನೀವಿಷ್ಟಪಟ್ಟಿರುವ ಕಾರು, ಬಂಗಲೆ, ಸ್ಥಾನಮಾನ, ಅಧಿಕಾರ, ಬ್ಯಾಂಕ್ ಬ್ಯಾಲೆನ್ಸ್, ವಿದೇಶ ಪ್ರಯಾಣ, ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ಅವುಗಳ ಚಿತ್ರಣವನ್ನು, ಅವುಗಳ ದೃಶ್ಯವನ್ನು ನೋಡುತ್ತಾ ಹೋಗಿ. ಸಿನಿಮಾದ ದೃಶ್ಯಗಳಂತೆ ಸಹಜವಾಗಿ ಚಿತ್ರಿಸಿಕೊಂಡು ಅವುಗಳನ್ನು ನೋಡುತ್ತಾ ಹೋಗಿ. ಅದು ನಿಮ್ಮ ಮುಂದೆಯೇ ಘಟಿಸುತ್ತಿದೆ ಅಂತ ಸುಮ್ಮನೆ ಊಹಿಸಿಕೊಳ್ಳುತ್ತಾ, ಮನಸ್ಸಿನ ಕಣ್ಣಿಂದ ನೋಡುತ್ತಾ ಸವಿಯುತ್ತಾ ಹೋಗಿ. ಅದು ನಿಮಗೆ ನಿಜ ಅನಿಸಬೇಕು. ಕಲ್ಪಿಸಿಕೊಳ್ಳುವ ಆ ಎಲ್ಲ ಘಟನೆಗಳು ಸೃಷ್ಟಿಯಾಗಿ ನೈಜವಾಗಿ ನಿಮ್ಮ ಕಣ್ಮುಂದೆಯೇ ನಡೆಯುತ್ತಿರುವಂತೆ ಭಾವಿಸಿಕೊಳ್ಳಿ, ಚಿತ್ರಿಸಿಕೊಳ್ಳಿ, ಊಹಿಸಿಕೊಳ್ಳಿ. ಆ ದೃಶ್ಯಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವುದನ್ನು ಮರೆಯಬೇಡಿ. ಆ ದೃಶ್ಯಗಳ ಭಾಗವೇ ನೀವಾಗಿದ್ದೀರಿ, ನೀವಲ್ಲಿದ್ದೀರಿ, ಅವುಗಳನ್ನೆಲ್ಲ ಅನುಭವಿಸುತ್ತಿದ್ದೀರಿ. ಹೀಗೆ ಭಾವಿಸುತ್ತಾ, ನೋಡುತ್ತಾ, ಅದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ. ಈಗ ನೀವು ಊಹಿಸಿಕೊಂಡಿರುವ ಆ ಕಲ್ಪನಾ ಲೋಕ ಸುಂದರವಾದ ಗುಲಾಬಿ ಬಣ್ಣದ ಬೆಳಕಿನಿಂದ ತುಂಬುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಕಲ್ಪನಾ ಲೋಕವೀಗ ಗುಲಾಬಿ ಬಣ್ಣದ ಬೆಳಕಿನಿಂದ ನಿಧಾನವಾಗಿ ಬೆಳಗುತ್ತಿರುವಂತಹ ದೃಶ್ಯಗಳು ನಿಮ್ಮ ಮನಸ್ಸಿನ ತೆರೆಯ ಮೇಲೆ ಮೂಡಿ ಬರಲಿ. ಸ್ಪಷ್ಟವಾಗಿ ನೋಡಿ. ಗುಲಾಬಿ ವರ್ಣ ಶುಭದ ಸಂಕೇತ, ಹೃದಯದ ಸಂಕೇತ, ಭಾವನೆಗಳ ಸಂಕೇತ. ಹಾಗಾಗಿ ನಿಮ್ಮ ಮನದ ಭಾವಗಳಿಗೆ ಸ್ಪಷ್ಟವಾದ ಕಲ್ಪನಾ ಸ್ವರೂಪಗಳನ್ನು ಕೊಟ್ಟು ಆ ಒಂದೊಂದೇ ಸ್ವರೂಪಗಳನ್ನು ಗುಲಾಬಿ ವರ್ಣದ ನೀರ್ಗುಳ್ಳೆಗಳೊಳಗೆ ಸೇರಿಸಿ ಅವುಗಳನ್ನು ಅನಂತದೆಡೆಗೆ ತೇಲಿಬಿಡಿ. ನೀವು ಇಷ್ಟು ಹೊತ್ತು ಕಲ್ಪಿಸಿಕೊಂಡಂತ ಆ ಒಂದೊಂದೇ ದೃಶ್ಯಗಳನ್ನು ಆ ನೀರ್ಗುಳ್ಳೆಗಳೊಳಗೆ ತುಂಬಿ ಬಿಸಿಗಾಳಿ ತುಂಬಿದ ಬಲೂನಿನಂತೆ ಅವುಗಳನ್ನು ನಭೋ ಮಂಡಲಕ್ಕೆ ಹಾರಿಬಿಡಿ.
ಸಂಕಲ್ಪಿತ ದೃಶ್ಯಗಳು ಗುಲಾಬಿ ವರ್ಣದ ನೀರ್ಗುಳ್ಳೆಗಳೊಳಗೆ ಹುದುಗಿ ನಿಮ್ಮ ದೃಷ್ಟಿಯಿಂದ ಮರೆಯಾಗಿ ಅನಂತದಲ್ಲಿ ಲೀನವಾಗುತ್ತಿರುವಂತಹ ದೃಶ್ಯದ ಒಂದೊಂದೇ ಸಾಲುಗಳನ್ನು ನೋಡುತ್ತಾ ಹೋಗಿ ನಿಮ್ಮ ಆರೋಗ್ಯಪೂರ್ಣ ಶರೀರದ ಚಿತ್ರ ಗುಲಾಬಿ ವರ್ಣದ ನೀರ್ಗುಳ್ಳೆಯೊಳಗಡೆ ಸೇರಿಸಿ ಅದು ನಿಮಗೆ ಸ್ಪಷ್ಟವಾಗಿ ಕಾಣಲಿ. ನಾನು 3 ರಿಂದ 1 ಎಣಿಸುತ್ತೇನೆ. ಸಂಖ್ಯೆ 1 ತಲುಪಿದಾಗ ನಿಮ್ಮ ಆರೋಗ್ಯಪೂರ್ಣ ಶರೀರದ ಚಿತ್ರವನ್ನು ಹೊತ್ತ ಗುಲಾಬಿ ಬಣ್ಣದ ನೀರ್ಗುಳ್ಳೆ ನಿಮ್ಮಿಂದ ಮರೆಯಾಗಿ ಅನಂತದಲ್ಲಿ ಲೀನವಾಗುತ್ತಿರುವಂತಹ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. 3 ನಿಮ್ಮ ಆರೋಗ್ಯಪೂರ್ಣ ಶರೀರ ನೀರ್ಗುಳ್ಳೆಯೊಳಗೆ ಇರುವುದನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೀರಿ. 2 ಆ ಚಿತ್ರವನ್ನು ತನ್ನೊಳಗೆ ಹೊತ್ತು ನೀರ್ಗುಳ್ಳೆ ಅನಂತದೆಡೆಗೆ ಸಾಗುತ್ತಿದೆ. 1 ನಿಧಾನವಾಗಿ ಅದೀಗ ನಿಮ್ಮ ದೃಷ್ಟಿಯಿಂದ ಮರೆಯಾಗಿ ಅನಂತದಲ್ಲಿ ಲೀನವಾಯಿತು. ಹೀಗೆ ಯಾವ ಸ್ಪಷ್ಟ ದೃಶ್ಯಗಳನ್ನು ನೀರ್ಗುಳ್ಳೆಯೊಳಗೆ ಸೇರಿಸಿ ನೀವು ಅನಂತದೆಡೆಗೆ ಹರಿಯಬಿಡುತ್ತೀರೋ ಆ ದೃಶ್ಯಗಳು ಮರುಸೃಷ್ಟಿಯಾಗಲು ಬೇಕಾದ ಶಕ್ತಿಯನ್ನು ವಿಶ್ವಗರ್ಭದಲ್ಲಿ ಪಡೆದು ಕಾಲಾಂತರದಲ್ಲಿ ಮತ್ತೆ ಭೂಮಿಯಲ್ಲಿ ನಿಮಗಾಗಿ ಮರುಸೃಷ್ಟಿಯಾಗುತ್ತವೆ. ಇದೇ ಸೃಷ್ಟಿಯ ನಿಯಮ. ಅವು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮುಂದಿನ ನಿಮ್ಮ ಬದುಕು ಹಸನಾಗಿ ಸುಖಮಯವಾಗಿ ಯಶಸ್ವಿ ಜೀವನ ನಿಮ್ಮದಾಗುತ್ತದೆ. ಒಂದೊಂದಾಗಿ ನಿಮಗೆ ಬೇಕನಿಸಿದ್ದನ್ನು ಸೃಷ್ಟಿಸಿಕೊಳ್ಳಿ. ಬಂಗಲೆ, ಸಂಗಾತಿ, ಮಕ್ಕಳು, ಸುಮಧುರ ಬಾಂಧವ್ಯ, ಯಶಸ್ಸು, ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು, ಹೀಗೆ ನಿಮಗೆ ಬೇಕೆನಿಸಿದ್ದನ್ನ ಒಂದೊಂದಾಗಿ ಸ್ಪಷ್ಟವಾಗಿ ಮನದಲ್ಲಿ ಚಿತ್ರಿಸಿಕೊಂಡು ಹೀಗೆ ಚಿತ್ರಿಸಿಕೊಂಡ ದೃಶ್ಯಗಳನ್ನು ಗುಲಾಬಿ ವರ್ಣದ ನೀರ್ಗುಳ್ಳೆಗಳೊಳಗೆ ಸೇರಿಸುತ್ತಾ ಆಕಾಶದಲ್ಲಿ ಅನಂತದೆಡೆಗೆ ತೇಲಿಬಿಡಿ. ಈ ನೀರ್ಗುಳ್ಳೆಗಳು ನಿಮ್ಮ ಮನೋಭಿಲಾಷೆಗಳನ್ನು ಹೊತ್ತು ಹಾರಿಬಿಟ್ಟ ರಾಕೆಟ್ಟಿನಂತೆ ಅನಂತದೆಡೆಗೆ ಸಾಗುತ್ತಿರುವಂತಹ ಸಾಲು ಸಾಲು ದೃಶ್ಯಾವಳಿಗಳನ್ನು ಮನಸ್ಸಿನ ಕಣ್ಣಿಂದ ನೋಡುತ್ತಾ ಹೋಗಿ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಮರುಸೃಷ್ಟಿಯಾಗುತ್ತಿದೆ. ಸುಖ, ಶಾಂತಿ, ನೆಮ್ಮದಿಗಳು ಮರುಸೃಷ್ಟಿಯಾಗಿವೆ. ಇಂತಹ ಪ್ರತಿಯೊಂದು ಅಭ್ಯಾಸದಲ್ಲಿ ದಿನದಿನವೂ ನಿಮಗೆ ಬೇಕೆನಿಸುವುದನ್ನು ಸೃಷ್ಟಿ ಮಾಡಿಕೊಳ್ಳುವ ಉಪಾಯ ನಿಮಗೆ ಈಗ ಗೊತ್ತಾಗಿದೆ. ನಿಮಗೆ ಇಷ್ಟವಾದ್ದನ್ನು, ನಿಮಗೆ ಬೇಕಾದ್ದನ್ನು ಸೃಷ್ಟಿ ಮಾಡಿಕೊಳ್ಳುವ ವಿಧಾತರು ನೀವೇ. ನಂಬಿಕೆಯಿಂದ ಮುಂದುವರಿಸಿ. ನಿಮಗೆ ಬೇಕೆನಿಸಿದಾಗ ನಿಮಗಿಷ್ಟವಾದ್ದನ್ನು ಇಂತಹ ಗುಲಾಬಿ ವರ್ಣದ ಕಾಲ್ಪನಿಕ ನೀರ್ಗುಳ್ಳೆಗಳೊಳಗೆ ಸೇರಿಸಿ ಅವುಗಳನ್ನು ಅನಂತದೆಡೆಗೆ ಹಾರಿಬಿಡಿ. ಹೀಗೆ ಮನದಿಂದ ಹಾರಿಬಿಟ್ಟ ಮನೋಸಂಕಲ್ಪಗಳು ನಿಮಗಾಗಿ ಮರುಸೃಷ್ಟಿಯಾಗುವವು. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ಹಾಗೆಯೇ ವಿಹರಿಸುತ್ತಾ
ನಿಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳಿ. ನಿಮಗಿಷ್ಟವಾಗುವಷ್ಟು ಸಮಯ ತೆಗೆದುಕೊಳ್ಳಿ. ನಿಮಗಿಷ್ಟವಾದ್ದನ್ನು ಸೃಷ್ಟಿ ಮಾಡಿಕೊಳ್ಳಿ. ನಾವೀಗ ಈ ನಿಶ್ಚಿತ ಗುರಿ ಸಾಧನೆಯ ಧ್ಯಾನಾಭ್ಯಾಸದಿಂದ ಎಚ್ಚರಗೊಳ್ಳೋಣ. ನಾನು 1 ರಿಂದ 5 ಎಣಿಸುತ್ತೇನೆ. ಸಂಖ್ಯೆ 5 ತಲುಪಿದಾಗ ನೀವು ಸಂಪೂರ್ಣ ಜಾಗೃತ ಅರಿವಿನ ಮನಸ್ಥಿತಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತೀರಿ. ಎಚ್ಚರಗೊಂಡಾಗ ನಿಮ್ಮಲ್ಲಿ ಗುರಿ ತಲುಪಿದ, ಸಾಧಿಸಿದ ಧನ್ಯತಾಭಾವ, ಭರವಸೆ, ಆತ್ಮವಿಶ್ವಾಸ, ಬದುಕಿನ ಬಗ್ಗೆ ಸಕಾರಾತ್ಮಕ ಮನೋಭಾವ, ಹೀಗೆ ಎಲ್ಲವೂ ಸೃಷ್ಟಿಯಾಗಿರುವ ಅನುಭವ ಅರಿವಿಗೆ ಬರುವುದು. ಅಂದು ನಿಮ್ಮ ಮನಸ್ಸೀಗ ವಿಶ್ರಾಂತಿಯಿಂದ ಜಾಗೃತಾವಸ್ಥೆಗೆ ಮರಳುತ್ತಿದೆ. 2 ನಿಮ್ಮಲ್ಲೀಗ ಪ್ರಶಾಂತವಾದ ಭರವಸೆಯ ಬೆಳಕಿನ ಧಾರೆ ತುಂಬಿದೆ. ನಿಧಾನವಾಗಿ ನಿಮ್ಮ ಹೊರಮನಸ್ಸು ಜಾಗೃತವಾಗುತ್ತಿದೆ. 3 ಹೆಚ್ಚು ಉಲ್ಲಾಸ, ಉತ್ಸಾಹ, ಲವಲವಿಕೆಗಳಿಂದ ನೀವು ಎಚ್ಚರಗೊಳ್ಳುತ್ತಿದ್ದೀರಿ. 4 ನಿಮ್ಮ ದೇಹ ಮನಸ್ಸುಗಳು ಈಗ ಅತ್ಯಂತ ಹಗುರ ಹಾಗೂ ಆನಂದದ ಭಾವನೆಯಿಂದ ಕೂಡಿವೆ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. 5 ನಿಮ್ಮ 2 ಹಸ್ತಗಳನ್ನು ಪರಸ್ಪರ ಉಜ್ಜಿಕೊಂಡು ನಿಮ್ಮ ಮುಖ ಹಾಗೂ ಕಣ್ಣುಗಳನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಪ್ರಫುಲ್ಲಿತರಾಗಿ ಹರ್ಷಾನಂದದ ಭಾವನೆಯಿಂದ ನಿಮಗೆ ಬೇಕೆನಿಸಿದಾಗ ಹಾಗೂ ಪೂರ್ಣವೆನಿಸಿದಾಗ ನಿಮ್ಮ ಕಣ್ಣುಗಳನ್ನು ತೆರೆದು ಎಚ್ಚರಗೊಳ್ಳಿ. ಪ್ರತಿದಿನ ನಿಯಮಿತವಾಗಿ ಧ್ಯಾನಾಭ್ಯಾಸವನ್ನು ಮಾಡುವುದನ್ನು ಮರೆಯದಿರಿ. ನಿಮಗೆ ಶುಭವಾಗಲಿ. God bless you.